ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಸಂಪರ್ಕ ಬಹಳ ಚಿಕ್ಕ ವಯಸ್ಸಿನಲ್ಲೇ ನನಗೆ ಬಂದಿತ್ತು. ಯಾಕಂದ್ರೆ ನಮ್ಮ ತಂದೆಯವರು ಮಂತ್ರಿಗಳಾದಂತ ಸಂದರ್ಭದಲ್ಲಿ, ದೇವರಾಜ ಅರಸು ಅವರ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆ ಎದುರುಗಳಿಗೆ ಅವರು ಬಾಡಿಗೆ ಮನೆ ತಂದಿದ್ರು. ನಾವು ಅವರ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ಅವತ್ತಿಂದ ಅವರ ನನ್ನ ಸಂಪರ್ಕ ಬಂದಿತ್ತು. ಬಟ್ ಅವತ್ತು ಎಸ್ ಎಂ ಕೃಷ್ಣ ಅವರು ಅಂದ್ರೆ ಮದ್ದೂರು ಮಂಡ್ಯ ಕಡೆಗೆ ಸೋಷಲಿಸ್ಟ್ ಪ್ಯಾಟ್ರನ್ ಬಂದಿರತಕ್ಕಂತ ಒಬ್ಬ ನಾಯಕರಾಗಿ ಬಂದಿದ್ರು. ಉಳುವನೆ ಹೊಲದೊಡೆಯ ಅನ್ನೋ ಭಾವನೆ ಮೇಲೆ ಹೋರಾಟ ಮಾಡ್ಕೊಂಡ್ ಬಂದಿದ್ದವರು. ಅವರು 62 ನಲ್ಲೇನೆ 62ರಲ್ಲೇನೆ ಅವರು ಶಾಸಕರಾಗಿದ್ರು. ನಮ್ಮಪ್ಪರು 67 ಅಲ್ಲಿ ಬಂದಿದ್ರು. ಬಟ್ ಅವರೆಲ್ಲರೂ ಒಟ್ಟಿಗೆ ಕಾಂಗ್ರೆಸ್ ವಿರುದ್ಧವಾಗಿ ಅಂದಿನ ದಿನದಲ್ಲಿ ಸಂಪರ್ಕವನ್ನ ಇಟ್ಟುಕೊಂಡು ಹೋರಾಟ ಮಾಡ್ಕೊಂಡ್ ಬಂದಿದ್ರು ಶಾಂತವರಿ ಗೋಪಾಲ್ ಗೌಡ ಅವರ ನೇತೃತ್ವದಲ್ಲಿ. ಮತ್ತೆ ನನಗೊಂದು ದೊಡ್ಡ ಅವಕಾಶ ಸಿಕ್ಕಿದ್ದು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮನಿಗೆ ಒಂದು ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿದ್ರು. ಮತ್ತು ನನ್ನ ಕಾರ್ಯಕ್ರಮಗಳನ್ನ ಅವರು ಬಹಳಾಗಿ ಮೆಚ್ಕೊಂಡಿದ್ರು ಮತ್ತು ಮಾರ್ಗದರ್ಶನ ಮಾಡಿದ್ರು. ರೈತ ಕಾಯಕ ಕೆರೆ ಇರ್ಬೋದು, ಅಥವಾ ಪಶ್ಚಿಮ ವಾಹಿನಿ ಇರ್ಬೋದು, ಅಥವಾ ನಮ್ಮ ನೀರಾವರಿ ಯೋಜನೆ ಬಗ್ಗೆ ಮಾಡತಕ್ಕಂತ ಬ್ಯಾರೇಜ್ಗಳು ಇರ್ಬೋದು, ಕೋಲಾರ ಬಗ್ಗೆ ಕುಡಿಯೋ ಕೆರೆ ಹೂಳು ತೆಗಿತಕ್ಕಂಥದ್ದು. ಯಾಕಂದ್ರೆ ಆ ಕಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರಗಾಲನೇ ಇತ್ತು. ಒಂದ್ ಕಡೆಗೆ ಕಾವೇರಿ ಗಲಾಟೆ ಇತ್ತು, ಇನ್ನೊಂದ್ ಕಡೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇತ್ತು. ಇದ್ರ ಮಧ್ಯದಲ್ಲಿ ನಾವು ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ತರ ನಾವೆಲ್ಲರೂ ಎಸ್ ಎಂ ಕೃಷ್ಣ ಅವರು, ನಮ್ಮ ಅಪ್ಪರು ಕೂಡ ಎಲ್ಲರೂ ಇದ್ರು. ಹಾಗಾಗಿ ದಿನನಿತ್ಯ ಅವರು ರಾಜ್ಕುಮಾರ್ ಅವರ ಅಪಹರಣದ ಬಗ್ಗೆ ಇದನ್ನ ಪಾರ್ವತಮ್ಮನವರಿಗೂ ಮಾತನಾಡೋರು, ನಮ್ಮ ತಂದೆಯವರಿಗೂ ಮಾತನಾಡೋರು. ಸಂಪರ್ಕವನ್ನು ಇಟ್ಕೊಂಡು ಹೇಗೆ ರಾಜ್ಕುಮಾರ್ ಅವ್ರನ್ನ ಹೊರಗಡೆಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ತಮಿಳುನಾಡು ಸರ್ಕಾರದ ಜೊತೆಗೆ ಮತ್ತು ಎರಡೂ ಕುಟುಂಬಗಳ ಜೊತೆಗೆ ಅವ್ರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಆ ಟೈಮಿಗೆ ನನ್ನ ಜೊತೆಗೂ ಕೂಡ ರಾಜ್ಕುಮಾರ್ ಅವರ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಬಿಡುಗಡೆ ಆಗಿದ್ದ ದಿನ ನೇರವಾಗಿ ನನಗೆ ಫೋನ್ ಮಾಡ್ಬಿಟ್ಟು ನನ್ನ ಜೊತೆಗೆ ರಾಜ್ಕುಮಾರ್ ಅವ್ರನ್ನ ರಿಸೀವ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನನ್ನ ಕಾರಲ್ಲಿ ಕೂರ್ಸ್ಕೊಂಡು ನೇರವಾಗಿ HALಗೆ ಫಸ್ಟ್ ನಾವು ಹೋದ್ವಿ. ಅಲ್ಲಿ ಯಾರಿಗೂ ಕೂಡ ಹೇಳಿರ್ಲಿಲ್ಲ. ಅವರು ರಾಜ್ಕುಮಾರ್ ಅವರು ಹೆಲಿಕಾಪ್ಟರ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಮ್ಮ ಅವರಿದ್ರು, ಅಪ್ಪಾಜಿ ಅವರು ರಾಜ್ಕುಮಾರ್ ಅವರು ಇದ್ರು, ನಾನು ಮತ್ತೆ SMK 4-5 ಜನ ಮಾತ್ರ ಇದ್ದವರು ಇಲ್ಲಿ HAL ಏರ್ಪೋರ್ಟ್ ಅಲ್ಲಿ. ಅಲ್ಲಿಂದ ಮತ್ತೆ ಹೆಲಿಕಾಪ್ಟರ್ ಅಲ್ಲಿ SMK ಅವರು ಕೂತ್ಕೊಂಡು ಜಕ್ಕೂರು ಏರ್ಪೋರ್ಟ್ ಗೆ ಬಂದು ಎಲ್ಲಾರ್ನು ಕೂಡ ಫ್ಯಾಮಿಲಿ ಅವ್ರನ್ನ ಮತ್ತು ಸಾರ್ವಜನಿಕರನ್ನ ಅಲ್ಲಿಂದ ಎಲ್ಲಾರ್ನು ಕೂಡ ಇದ್ ಮಾಡ್ಕೊಂಡು ಸಂಪರ್ಕದಲ್ಲಿ ಬಂದಂತ ಕೆಲಸ ಆಗಿತ್ತು. ಮತ್ತೆ ಅಲ್ಲಿಂದ ವಿಧಾನಸೌಧಕ್ಕೆ ರಾಜ್ಕುಮಾರ್ ಅವ್ರನ್ನ ನೀನೇ ಕರ್ಕೊಂಡು ಹೋಗಿ ಎಲ್ಲಾ ಶಾಸಕರ ಜೊತೆಗೆ ಅವ್ರನ್ನೆಲ್ಲರನ್ನು ಪರಿಚಯ ಮಾಡಿಸಿ ಮತ್ತೊಂದ್ಸರಿ ಅವ್ರ ಶ್ರಮ ಪಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಿಸ್ತಕ್ಕಂತ ಕೆಲಸ ಮಾಡು ಅಂತ ಹೇಳಿ ರಾಜ್ಕುಮಾರ್ ಅವ್ರು ನನ್ ಜೊತೆಗೆ ಕಳ್ಸಿಕೊಟ್ರು. ನಾವು ಮೇಲ್ಗಡೆ ಸಭಾಂಗಣದಲ್ಲಿ ಎಲ್ಲರೂ ನಿಂತ್ಕೊಂಡು ರಾಜ್ಕುಮಾರ್ ಅವ್ರಿಗೆ ಎಲ್ಲರಿಗೂ ಕೂಡ ಅವ್ರ ಸುರಕ್ಷತೆ ಬಗ್ಗೆ ಮತ್ತೆ ಎಲ್ಲದನ್ನು ಕೂಡ ಅಪ್ಪಾಜಿ ಅವರು ಎಲ್ಲಾ ಶಾಸಕರನ್ನ ಮಾತಾಡಿಸಿ ಕಡೆಗೆ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು ನಾವು ಬಿಟ್ಟ ಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿದ್ವಿ. ಅಂದ್ರೆ SMK ಅವರಿಗೆ ಒಂದು ವಿಚಾರ ಬಂತು ಅಂದ್ರೆ ಅದು ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಪ್ರಯತ್ನ, ಮತ್ತು ಒಂದು ಕೆಂಗಲ್ ಹನುಮಂತ ಅವ್ರ ಪಕ್ಕದಲ್ಲಿ ವಿಧಾನಸೌಧ ಪಕ್ಕದ ವಿಕಾಸಸೌಧ ಅಂತ ಹೇಳಿ ಕಟ್ಟಿ ಅವ್ರ ಜೊತೆಗೆ ಇರಬೇಕು ಈ ಗಳಿಗೆ ಅಂತೇಳಿ ರಾಜಕೀಯವಾಗೂ ಕೂಡ ಯೋಚನೆ ಮಾಡೋರು, ಅಭಿವೃದ್ಧಿನ ಯೋಚನೆ ಮಾಡೋರು, ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋರು. ಮತ್ತೆ ನಾವು ಅರ್ಬನ್ ಟ್ಯಾಂಕ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಒಂದ್ ಮಾಡಿದ್ವಿ. ಫಸ್ಟ್ ಟೈಮು ಅದೇ ನಗರ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಆಗಿ ಅದನ್ನ ಮಾಡಿದ್ವಿ. ಹಾಗಾಗಿ ಬಹಳಷ್ಟು ಸಂಪರ್ಕದಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಮಾಡಿದ್ರು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಸ್ ಎಂ ಕೃಷ್ಣ ಅವರು ವೆರಿ ಕ್ಲೀನ್ ಪಾಲಿಟಿಷಿಯನ್. ಕ್ಲೀನ್ ಅವ್ರ ಆಡಳಿತದಲ್ಲೂ ಕ್ಲೀನ್ ಇತ್ತು. ಮತ್ತೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವ್ರು ಹಾಕ್ತಂತ ಡ್ರೆಸ್ಸಿಂಗ್ ಯಾವ ನಮ್ ತಂದೆಯವರು ಕೂಡ ಹಂಗೆ ಡ್ರೆಸ್ ಮಾಡೋದ್ರಲ್ಲಿ ಇವಾಗ ಅವರು ವರ್ಣರಂಜಿತ ರಾಜಕಾರಣಿಗಳು ಅಂತಾರಲ್ಲ ಹಂಗೆ ಇವರೆಲ್ಲರೂ ವರ್ಣರಂಜಿತ ರಾಜಕಾರಣಿಗಳು. ಅವರು ಶೂಸ್ ಇಂದ ಹಿಡಿದು ಅವ್ರು ಹಾಕ್ತಕ್ಕಂಥ ಕನ್ನಡಕ, ಅವ್ರು ಹಾಕ್ತಕ್ಕಂಥ ಶರ್ಟ್ ಬಟ್ಟೆ, ಅದು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಬಟ್ಟೆಗಳನ್ನ ಹಾಕ್ಬೇಕು ಅನ್ನೋದು ಕೂಡ ಅವ್ರಿಗೆಲ್ಲರಿಗೂ ಕೂಡ ಜ್ಞಾನ ಇದೆ. SMK ಅವರು ಅದ್ರಲ್ಲಂತೂ ಬಹಳ ಮುತುವರ್ಜಿಯನ್ನ ವಹಿಸಿರ್ತಕ್ಕಂಥವ್ರು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ರು, ಮತ್ತು ಹೈಟೆಕ್ ಆಗ್ಬೇಕು ಅಂದ್ರೆ ಹೈಟೆಕ್ ಆಗೋರು, ಮತ್ತು ಎಲ್ಲಾ ಸಂದರ್ಭಕ್ಕೂ ಕೂಡ ಯಂಗ್ಸ್ಟರ್ಸ್ ಆದ್ರೆ ಯಂಗ್ಸ್ಟರ್ಸ್, ಸ್ಪೋರ್ಟ್ಸ್ ಮ್ಯಾನ್ ಆದ್ರೆ ಸ್ಪೋರ್ಟ್ಸ್ ಮ್ಯಾನ್,
ಹೀಗೆ ಹಲವಾರು ವಿಚಾರದಲ್ಲಿ ಎಸ್ ಎಫ್ ಕೃಷ್ಣ ಅವರು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮತ್ತೆ ಎಲ್ಲಾ ಪಕ್ಷದ ರಾಜಕಾರಣಿಗಳ ಜೊತೆಗೂ ವಿಶ್ವಾಸ ತಗೊಂಡು ಬರಗಾಲ, ರಾಜ್ಕುಮಾರ್ ಅವ್ರದ್ದು ಮತ್ತು ಕಾವೇರಿ ಗಲಾಟೆ ಇವೆಲ್ಲದನ್ನೂ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ವಿದೇಶಾಂಗ ಸಚಿವರಾದಂತ ಸಂದರ್ಭದಲ್ಲಿ ಅನೇಕ ಅಂತಾರಾಷ್ಟ್ರೀಯ ತೀರ್ಮಾನಗಳನ್ನ ತಗೊಳ್ತಕ್ಕಂತ ಶಕ್ತಿ ಮತ್ತು ಅದ್ರ ಬುದ್ಧಿವಂತಿಕೆನೂ ಅವ್ರಿಗಿತ್ತು. ನೀವು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈಗ ಅವ್ರ ಕ್ಯಾಬಿನೆಟ್ ಅಲ್ಲಿ ನೀವು ಸಚಿವರಾಗಿದ್ರಿ ಸಂದರ್ಭದಲ್ಲಿ, ಸೊ ಇಲಾಖೆಯನ್ನ ಹೇಗೆ ನಡೆಸಲಿಕ್ಕೆ ಅವ್ರು ಯಾವ ರೀತಿ ಫ್ರೀಡಮ್ ಕೊಡ್ತಾ ಇದ್ರು, ಮತ್ತೆ ಆಡಳಿತ ವ್ಯವಸ್ಥೆನ ಹೇಗೆ ನಿಭಾಯಿಸ್ತಿದ್ರು ಸರ್? ಯಾವತ್ತೂ ಕೂಡ ಅವ್ರ ಇಲಾಖೆಗೆ ಒಂದಿನೂ ಕೂಡ ಅವರು ಕೈ ಹಾಕ್ದವ್ರಲ್ಲ. ಮತ್ ನಾವ್ ಏನೇನನ್ನ ತಗೊಂಡು ಅವ್ರ ಹತ್ರ ಹೋಗಿದ್ವಿ ಅದನ್ನ ಯಾವತ್ತೂ ಕೂಡ ಅವರು ರಿಜೆಕ್ಟೇ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಬಚಾವತ್ ಅವಾರ್ಡ್ ಇದು ಬಂದಾಗ ವರ್ಲ್ಡ್ ಬ್ಯಾಂಕ್ ಫಂಡ್ ಬಂದ್ಬಿಟ್ಟು ಬಚಾವತ್ ಅವಾರ್ಡ್ ಅಲ್ಲಿ ಸಮಸ್ಯೆ ಬಂದಾಗ ಕಾವೇರಿಗೆ ನಾವು ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಿಕಾಸ್ ದರ್ ಇಸ್ ಅ ಡಿಸ್ಪ್ಯೂಟ್ ಆದಾಗ ನೀನ್ ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ, ಈ ಕಡೆ ಕಾವೇರಿ ಬೇಸಿನಲ್ಲಿ ಇರ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ನಾವು ಹಾಗೆ ದೇವರಾಜ ಅರಸು ಅವರು ತಮ್ಮ ರಾಜಸ್ವ ಬೊಕ್ಕಸದಿಂದ ಹಾಕಿದಾರೋ ನಾ 250 crores ನಿನಗೆ ನೇರವಾಗಿ ನಿನ್ ಇಲಾಖೆ ಕೊಡ್ತೀನಿ ಅಂತ ಹೇಳಿ ಆನ್ ದ ಸ್ಪಾಟ್ ಈ ಟುಕ್ ಎ ಡಿಸಿಷನ್ 250 ಕೋಟಿ ರೂಪಾಯಿ ಅಡಿಷನಲ್ ಫಂಡ್ಸ್ ನ ಮಾಡೋದಕ್ಕೆ. ಹಾಗಾಗಿ ಅವ್ರಿಗೊಂದು ವಿಷನ್ ಇತ್ತು, ಕರ್ನಾಟಕದ ಸೆಕ್ಷನ್ ವೈಸ್ ವಿಷನ್ ಇತ್ತು. ಕಾವೇರಿ ಬೇಸಿನ್, ಗೋದಾವರಿ ಬೇಸಿನ್, ಕೃಷ್ಣಾ ಬೇಸಿನ್ ಇವನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ಬೇಕು ಅನ್ನೋ ಶಕ್ತಿನೂ ಕೂಡ ಇತ್ತು, ಮತ್ತೆ ಯುಕ್ತಿನೂ ಇತ್ತು. ಮತ್ತೆ ಹಣಕಾಸಿನ ಪರಿಸ್ಥಿತಿಯನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ಎಸ್ ಎಂ ಕೃಷ್ಣ ಅವ್ರದ್ದು ಕಾಂಟ್ರಿಬ್ಯೂಷನ್ ವಾಸ್ ದ ಹೈಯೆಸ್ಟ್. ಅವ್ರ ಕಾಲಕ್ಕೇನೆ ಲಿಕ್ಕರ್ ಇದು ಎಕ್ಸೈಸ್ ಇನ್ಕಮ್ ನ ಅದನ್ನ ರೆಗ್ಯುಲೈಸ್ ಮಾಡ್ಬಿಟ್ಟು ಸೆಕೆಂಡ್ಸ್ ಅಂಡ್ ಥರ್ಡ್ಸ್ ನ ರೆಗ್ಯುಲೈಸ್ ಮಾಡತಕ್ಕಂತ ಕಾನೂನು ನಾವು ತಂದವರು ಅವರುಗಳು. ಹೌದು. ಹಾಗಾಗಿ ಅವ್ರೆಲ್ಲರಿಗೂ ಕೂಡ ಒಂದು ಎಲ್ಲಾ ಇಲಾಖೆಯಲ್ಲಿ ಇರ್ತಕ್ಕಂತ ಒಂದು ಜ್ಞಾನ ಇತ್ತು, ಅನುಭವ ಇತ್ತು. ಹಾಗಾಗಿ ಕರ್ನಾಟಕವನ್ನ ಬಹಳ ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನ ಸಾಲಗಾರರ ರಾಜ್ಯವಾಗಿ ಅವ್ರು ಯಾವತ್ತೂ ಕೂಡ ಮಾಡ್ಲಿಲ್ಲ. ಅವ್ರು ಇರ್ತಕ್ಕಂಥ ರೆವಿನ್ಯೂನಲ್ಲೇ ಅವ್ರು ಅದನ್ನ ನಿಭಾಯಿಸ್ತಕ್ಕಂಥ ಶಕ್ತಿಯನ್ನ ಮಾಡ್ಕೊಂಡಿದ್ರು. ಈಗ ಬೆಂಗಳೂರನ್ನ ಒಂಥರ IT ಹಬ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದು. ಸೊ ಆ ಸಂದರ್ಭದಲ್ಲಿ ನೀವು ಸಚಿವರಾಗಿದ್ರಿ ಜೊತೆಗೆ, ಅದನ್ನ ಹೇಗೆ ಅವರು ಪ್ಲಾನ್ ಮಾಡಿದ್ರು ಮತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರು? ಅವರಿಗೆ IT ವಾಸ್ ಬೂಮಿಂಗ್ ಅವಾಗ. ನಮ್ ತಂದೆಯವ್ರ ಕಾಲದಲ್ಲಿ ಒಂಥರ ರಿಯಲ್ ಎಸ್ಟೇಟ್ ಮತ್ತೆ ಇದು ಎಲ್ಲದು ಅವಾಗ ಬೆಂಗಳೂರಿನಲ್ಲಿ ಬೂಮ್ ಆಗ್ತಾ ಇತ್ತು. ಇವ್ರ ಕಾಲಕ್ಕೆ 99 ಅಲ್ಲಿ IT ಬೂಮ್, ITBT ವಾಸ್ ಇನ್ ಬಿಗ್ ಬೂಮ್. ಇನ್ಫೋಸಿಸ್ ಮತ್ತೆ ನಮ್ಮ ಕಿರಣ್ ಮಜುಮ್ದಾರ್ ಅವರ ಸಂಸ್ಥೆ ಬಯೋಕಾನ್ ಇವೆಲ್ಲವೂ ಕೂಡ ಬೂಮಿಂಗ್ ಸಂದರ್ಭ. ಸತ್ಯಮ್ಮು, ಆಮೇಲೆ ವಿಪ್ರೋ ಕಂಪನಿಗಳು, ಈ ತರ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಟ್ರು. ಜಾಗಗಳನ್ನ ಕರ್ನಾಟಕದಲ್ಲಿ ಮೂಲೆಯಲ್ಲಿ, ಮೈಸೂರಿನಲ್ಲಿ, ಹುಬ್ಳಿನಲ್ಲಿ, ಬೇರೆ ಕಡೆಗೆ ಜಾಗಗಳು ಕೊಟ್ಟು ITBT ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರದು, ಕರ್ನಾಟಕದ ಎಲ್ಲಾ ಮೂಲೆಗೂ ಕೂಡ ನಮ್ಮ ಹುಡುಗರಿದ್ದಾರೆ, ಅಲ್ಲೂ ಕೂಡ ಬೆಳಿಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡಿದ್ರು. ಅದರಿಂದ ನಮಗೆ ಉದ್ಯೋಗನೂ ಕ್ರಿಯೇಟ್ ಆಯ್ತು, ಆದಾಯನೂ ಕ್ರಿಯೇಟ್ ಆಯ್ತು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಆಗ್ತದೆ, ಡೆವಲಪ್ಮೆಂಟ್ ಆಯ್ತು. ಸೊ ಅದಕ್ಕೆ ಚೈನ್ ರಿಯಾಕ್ಷನ್ಸ್ ಇತ್ತು. ಟ್ಯಾಕ್ಸಿಗಳು, ಹೋಟೆಲ್ಸ್, ಆಮೇಲೆ ರೋಡ್ಸ್ಗಳು, ಆಮೇಲೆ ಇಂಟರ್ನ್ಯಾಷನಲ್ ಡಿಗ್ನಿಟರೀಸ್ ಬರೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಬರೋದು, ಏರ್ಪೋರ್ಟಿನ ಪರಿಕಲ್ಪನೆಗಳು ಹೊಸದಾಗಿ ಹೋಗೋದು, ಈ ತರ 10 ವಿಚಾರಗಳು ಅದರಲ್ಲಿ ಬರ್ತಕ್ಕಂತ ಕೆಲಸ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟೊತ್ತು ಎಸ್ ಎಂ ಕೃಷ್ಣ ಅವರ ಜೊತೆ ನಿನ್ನ ಒಡನಾಟವನ್ನ ಹಂಚಿಕೊಂಡಿದ್ದಕ್ಕೆ. ಓಕೆ, ಥ್ಯಾಂಕ್ಸ್. ನಮಸ್ಕಾರ.